So good morning everyone, welcome back to my channel. ನಾನು ನಿಮ್ಮ ಪ್ರೀತಿ. ಸೊ ಈಗ ಬೆಳಗ್ಗೆ 6 ಗಂಟೆ ಟೈಮ್ ಆಗಿದೆ. ಇದು ವಾಕಿಂಗ್ ಹೋಗೋಣ ಅಂದ್ಕೊಂಡೆ, ಬಟ್ ಸ್ವಲ್ಪ ಜಿನುಗ್ತಾ ಇದೆ, ಡ್ರಿಸ್ಲಿಂಗ್ ಇದೆ, ಸೊ ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಸೊ ಇದು ಬಂದು ನಮ್ಮ ಮನೆ ಫ್ರಂಟ್ ವ್ಯೂ. ಡೋರ್ ತೆಗೆದ ತಕ್ಷಣ ಬರೀ ಹಸಿರು, ಥರ ಚೆನ್ನಾಗಿದೆ. ಫುಲ್ ಕ್ಲೌಡಿ ಇದೆ, ಇವತ್ತು ಮಳೆ ಬರಬಹುದು. ಸೊ ಹಕ್ಕಿಗಳ ಚಿಲಿಪಿಲಿನಾದ ಕೇಳೋಕ್ಕೆ ಒಂಥರ ಖುಷಿಯಾಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ. ಓಕೆ, ಇದು ಬಂದು ನನ್ನ ಡಿಟಾಕ್ಸ್ ವಾಟರ್. ಹಿಂದಿನ ದಿವಸನೇ ನಾನು ಡಿಟಾಕ್ಸ್ ವಾಟರ್ನ ಪ್ರಿಪೇರ್ ಮಾಡ್ಕೊತೀನಿ. ಇದು ವೆಯ್ಟ್ ಲಾಸ್ಗೆ. ಸೊ ಬಾಡಿ ಹೈಡ್ರೇಟ್ ಆಗಿರುತ್ತೆ. ನಿಮ್ಗೆ ಅಷ್ಟೊಂದು ತಿನ್ನಬೇಕು ಅಂತ ಹಸಿವು ಜಾಸ್ತಿ ಆಗಲ್ಲ ಮೇಯ್ನ್ ಇದು. ಸೊ ಇದು ಹಿಂದಿನ ದಿವಸ ಬಂದು ನಾನು ಬೆಚ್ಚಗಿನ ನೀರಲ್ಲಿ ಸೌತೆಕಾಯಿ ಸ್ಲೈಸು ಮತ್ತು ಪುದೀನ ಎಲೆಗಳನ್ನ ಮಿಕ್ಸ್ ಮಾಡಿ ಓವರ್ನೈಟ್ ಸೋಕ್ ಮಾಡಿದ್ದೀನಿ. ಈ ವಾಟರ್ನ ಬೆಳಗ್ಗೆ ಎದ್ದು ಕುಡಿಬೇಕು ಹೊಟ್ಟೆಯಲ್ಲಿ, ಆಯಿತಾ. ಇದು ಕುಡಿದು 1 ಅವರ್ ತನಕ ಏನು ಕುಡಿಯೋಂಗಿಲ್ಲ. ಸೊ ನಾನು ಕಾಫಿನ ಅವಾಯ್ಡ್ ಮಾಡೋಕ್ಕೋಸ್ಕರ ಈ ಡಿಟಾಕ್ಸ್ ವಾಟರ್ನ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದೀನಿ. ಸೊ 7 ದಿವಸಕ್ಕೂ ಒಂದೊಂಥರ ಡಿಫ್ರೆಂಟಾಗಿರೋ ಡಿಟಾಕ್ಸ್ ನಾವು ವಾಟರ್ನ ಮಾಡ್ಕೋತೀನಿ. ಸೊ ಈ ಡಿಟಾಕ್ಸ್ ವಾಟರ್ನ ಈ ಡ್ರಿಸ್ಲಿಂಗ್ ಆಗ್ತಿರೋದ್ರಿಂದ ನೇಚರ್ನ ಎಂಜಾಯ್ ಮಾಡೋಕ್ಕೆ, ಅದ್ರ ಜೊತೆಗೆ ಎಂಜಾಯ್ ಮಾಡೋಣ ಅಂತ ಈ ಡಿಟಾಕ್ಸ್ ವಾಟರ್ ಕೂಡ ಕುಡಿತಾ ಇದ್ದೀನಿ. ಮಳೆದೊಂಥರ ಇರ್ಚಲು ಹೊಡೆಯುತ್ತಲ್ಲ, ಅದೊಂಥರ ಖುಷಿಯಾಗುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಈ ನೇಚರ್ ನೋಡೋಕ್ಕೆ. ಅದು ಎಸ್ಪೆಷಲಿ ನಾನು ಬಾಗಿಲು ತೆಗೆದ ತಕ್ಷಣ ಫುಲ್ಲು ಗ್ರೀನರಿ. ಓಕೆ, ನಿಮಗೂ ಕೂಡ ನನ್ನ ಡಿಟಾಕ್ಸ್ ವಾಟರ್ ಬೇಕು ಅಂತಂದರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ. ಸೊ ನನ್ನ ಕೈಲಿ ಆಗಿದ್ದ ಹೆಲ್ಪ್ನ ಮಾಡ್ತೀನಿ. ಸೊ 7 ದಿವಸಕ್ಕೂ ಒಂದೊಂದು ರೀತಿಯ ಡಿಟಾಕ್ಸ್ ವಾಟರ್ ಇರುತ್ತೆ. ಸೊ ನೀವು ಕೂಡ ಟ್ರೈ ಮಾಡ್ಬೋದು ವೆಯ್ಟ್ ಲಾಸ್ಗೋಸ್ಕರ. ಅದ್ರ ಜೊತೆಗೆ ನೀವು ದಿನಕ್ಕೊಂದು ಅಟ್ಲೀಸ್ಟ್ ಒಂದು 2.5 to 3 ಲೀಟರ್ ತನಕ ಅಟ್ಲೀಸ್ಟ್ ನೀರು ಕುಡಿಲೇಬೇಕಾಗುತ್ತೆ. ಅದಕ್ಕೊಂದು ಟೈಮಿಂಗ್ಸ್ ಮಾಡ್ಕೊಂಬಿಡ್ಬೋದು. ಅಂದರೆ 11 ಒಳಗೆ 1 ಲೀಟರ್, ಮಧ್ಯಾಹ್ನ 3 ಗಂಟೆ ಒಳಗೆ 2 ಲೀಟರ್, ಮತ್ತು ಸಂಜೆ 6 ಗಂಟೆ ಒಳಗೆ 3 ಲೀಟರ್, ಹಾಗೆ ಕಂಪ್ಲೀಟ್ ಮಾಡ್ಕೋಬೋದು. ಓಕೆ, ಇನ್ನೇನು ನನ್ನ ಮಗ ಅಥರ್ವ ರೆಡಿ ಮಾಡಬೇಕು. ಸೊ ಎಪ್ಸಿ ಅವನು ಕೂಡ ಈಗ ಸ್ನಾನ ಮಾಡಿಸಿ ಕರ್ಕೊಂಬಂದು ಕೂಡಿಸ್ಕೊಂಡಿದ್ದೀನಿ. ಸ್ಕೂಲಿಗೆ ಬೇರೆ ಟೈಮ್ ಆಗಿಬಿಟ್ಟಿದೆ. ಸೊ ದಬ ಆಗ್ತಾಯಿದೆ ಕೆಲಸ ನನಗೆ. ತಕ್ಷಣ ಅವನು ಎದ್ದೇಳಲ್ಲ, ಅದೇ ಪ್ರಾಬ್ಲಮ್. ಎಪ್ಸಿದ ತಕ್ಷಣ ಎಬ್ಬಿಸ್ತಾ ಇರಬೇಕು. ಇದು ಅಷ್ಟೇ, ಯೂನಿಫಾರ್ಮ್ ಹಾಕಿಸ್ಕೊಳ್ಳೋಕ್ಕೂ ಸಿಕ್ಕಾಪಟ್ಟೆ ಆಟಾಡಿಸ್ತಾನೆ. ಯೂನಿಫಾರ್ಮ್ ಅಲ್ಲ, ಶೂ ಹಾಕಿಸ್ಕೊಳ್ಳೋಕ್ಕೂ ಕೂಡ ಸಿಕ್ಕಾಪಟ್ಟೆ ಆಟಾಡಿಸ್ತಾನೆ. ಸೊ ಹೇಗೋ ಇವತ್ತು ಸ್ವಲ್ಪ ಸೈಲೆಂಟಾಗಿ ಕೂತಿದ್ದಾನೆ. ಇವನನ್ನು ಸ್ಕೂಲಿಗೆ ಕಳಿಸಿದ್ರೆ ಅರ್ಧ ಕೆಲಸ ಸ್ವಲ್ಪ ನಮಗೆ ಮುಗ್ದಂಗೆ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ಸೊ ಫಸ್ಟ್ ಇವನೊಂದು ಸ್ಕೂಲಿಗೆ ಬಿಟ್ಟು ಬಂದುಬಿಡೋಣ, ನಾವು ಆಮೇಲೆ ಇನ್ನು ಮಿಕ್ಕಿದ್ದು ಕೆಲಸನ ಕಂಟಿನ್ಯೂ ಮಾಡ್ಕೋಬೋದು. ಸೊ ಕೆಳಗೆ ನಮ್ಮ ತಂದೆ ಕಾಯ್ತಾ ಇದ್ದಾನೆ. ಸೊ ಅವನನ್ನು ಸ್ಕೂಲಿಗೆ ಬಿಡೋಕ್ಕೆ ತಂದೆನೇ ಡೈಲಿ ಬರೋದು. ತಂದೆ ಆಟೋ ಓಡಿಸ್ತಾರೆ. ಏನೋ ಒಂಥರ ಖುಷಿ ಅವ್ರಿಗೂ ಮೊಮ್ಮಗನ ಸ್ಕೂಲಿಗೆ ಬಿಡೋದು ಅಂತ. ನೋಡಿ ಹೋಗೋಕ್ಕೆ ಎಷ್ಟು ಹಿಂಜರಿತಾನೆ. ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅಷ್ಟೇ, ಆಮೇಲೆ ಸರಿ ಹೋಗ್ತಾರೆ. ಓಕೆ, ಈಗ ತಾನೇ ಅಥರ್ವನ ಸ್ಕೂಲಿಗೆ ಬಿಟ್ಟು ಬಂದೆ. ಸೊ ಈಗ ನೆಮ್ಮದಿಯಾಗಿ ಆರಾಮಾಗಿ ಒಂದು ಲೋಟ ಕಾಫಿ ಕುಡಿತೀನಿ. ಆರಾಮಾಗಿ ಎಂಜಾಯ್ ಮಾಡಬೇಕು ಕಾಫಿನ. ಸೊ ಅಷ್ಟು ಬೇಗ ಬಿಡೋಕ್ಕಾಗಲ್ಲ ಕಾಫಿ. ಸೊ ಒಂದು ಲೋಟ ಕಾಫಿ ಕುಡಿದು ಮತ್ತೆ ಮುಂದಿನ ಕೆಲಸನ ಶುರು ಮಾಡಬೇಕು. ಅಥರ್ವ ಬರೋಷ್ಟರಲ್ಲಿ ಅಡುಗೆಗಳನ್ನ ಕೂಡ ಮುಗಿಸಿರಬೇಕು. ನಮ್ಮ ಮನೆಯವ್ರಿಗೂ ನೈಟ್ ಶಿಫ್ಟ್. ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೋಬೇಕು. ಓಕೆ, ಮುಂದೆಲ್ಲ ಕೆಲಸಗಳಾದಮೇಲೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನಂದು ದೇವ್ರ ಪೂಜೆ ಎಲ್ಲ ಆಯಿತು. ಸ್ವಲ್ಪ ಕೆಲಸ ಮುಗ್ದಿದೆ. ಇದೆ ನನ್ನ ಪುಟ್ಟ ದೇವ್ರ ಮನೆ. ಸೊ ಪೂಜೆ ಆಯಿತು. ಇನ್ನು ತಿಂಡಿ ತಿನ್ನಬೇಕು. ದೋಸೆ ಚಟ್ನಿ ತಿಂಡಿ ಬಂದು. ಇನ್ನು ಅಡುಗೆ ಬಂದು ಇವತ್ತು ಮೊಳಕೆ ಕಾಳಿನ ಹುಳಿ ಮಾಡಿದ್ದೀನಿ. ದಿನ ಬೇಳೆ ತರಕಾರಿ ಹಾಕಿ ಬೇಜಾರಾಗಿಬಿಟ್ಟಿದೆ. ಸೊ ಹಾಗಾಗಿ ಚೇಂಜ್ ಇರಲಿ ಅಂತ ಇವತ್ತು ನಾನು ಮೊಳಕೆ ಕಾಳಿನ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಫಸ್ಟು ಕುಕ್ಕರ್ಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಆಲ್ರೆಡಿ 1 ವಿಜಿಲ್ ಬೇಗ ಇಟ್ಕೊಂಡಿದ್ದೀನಿ. ಇನ್ನು ತಿಂಡಿ ತಿಂದುಬಿಟ್ಟು ಅಥರ್ವ ಬರೋದ್ರೊಳಗೆ ಅಡುಗೆ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ಆಮೇಲೆ ನಮ್ಮ ಮನೆಯವರು ರೆಡಿ ಆದಾಗ ಆ ಕಡೆ ರೆಡಿ ಆಗ್ತಿರ್ತಾರೆ, ನಾನು ಈ ಕಡೆ ಮುದ್ದೆ ಮಾಡಿಬಿಡ್ತೀನಿ. ಸೊ ಬನ್ನಿ ಹಾಗಾದರೆ ನಾನು ಯಾವ ಥರ ಮೊಳಕೆ ಕಾಳಿನ ಸಾಂಬಾರು ಮಾಡ್ತೀನಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇಷ್ಟ ಆದರೆ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ.
ಓಕೆ, ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೆ ಹೇಗೆ ಅನಿಸ್ತು ನಾನು ಮಾಡಿದ್ದೆ ಅಂತ. ಅಂದರೆ ಇದು ಸ್ವಲ್ಪ ನಾನು ರುಬ್ಬಾಕಿ ಮಾಡ್ತೀನಿ, ಚೆನ್ನಾಗಿರುತ್ತೆ. ಸ್ವಲ್ಪ ಮಸಾಲ ಅಂದರೆ ಬರೀ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ. ಸೊ ತೋರಿಸ್ತೀನಿ ಅದು ಯಾವ ಥರ ಮಾಡೋದು ಅಂತ ಆಮೇಲೆ. ಹಾಗಾದರೆ ಬನ್ನಿ ನೋಡೋಣ. ಸೊ ನಾನು ಯಾವ ಥರ ಇವತ್ತು ಮೊಳಕೆ ಕಾಳು ಸಾಂಬಾರು ಮಾಡ್ತೀನಿ ಆ ಥರ ಒಬ್ಬರದ್ರಲ್ಲಿ ರೆಡಿ ಮಾಡ್ಕೋಬೇಕು. ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ರೆಡಿ ಮಾಡ್ಕೋತೀನಿ. ಓಕೆನಾ? ಆಲ್ರೆಡಿ ಒಂದು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ, ಹುರುಳಿಕಾಳನ್ನ ಬೇಯಿಸ್ಕೊಂಡಿದ್ದೀನಿ. ಸೊ ದಟ್ ಆಮೇಲೆ ಮಸಾಲೆ ಹಾಕಿದ್ರೆ ನೀಟಾಗಿ ಹೊಂದ್ಕೊಳ್ಳುತ್ತೆ ಅಂತ. ಈಗ ರುಬ್ಬಕ್ಕೆ ಏನೇನು ಬೇಕು ಅದನ್ನು ತಯಾರು ಮಾಡ್ಕೊಳ್ಳೋಣ. ಸೊ ನನಗೆ ಈಗ ರುಬ್ಬಕ್ಕೆ ನಾನು ತೊಗೊಂಡಿರೋದು ಒಂದು ಟೊಮೆಟೊ, ಒಂದು ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ. ಓಕೆನಾ? ಇದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಇದನ್ನು ಫಸ್ಟ್. ಸೊ ಈಗ ಒಂದು ಹುಳಿ ಟೊಮೆಟೊ ತೊಗೊಳ್ಳಿ. ಸೊ ಹುಳಿ ಟೊಮೆಟೊ ತೊಗೊಂಡು ಇದು ಸ್ವಲ್ಪ ಹುಳಿ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಸಾಂಬಾರು. ಇದ್ರ ಜೊತೆಗೆ ಹಪ್ಪಳನೋ ಸಂಡಿಗೆನೋ ಕಟ್ಕೊಂಡು ತಿಂದರೆ ಅದ್ರ ಮಜಾನೇ ಬೇರೆ. ನೋಡ ಆದರೆ ಕರಿಯೋಣ, ಅದನ್ನು ಟೈಮ್ ಆದರೆ. ಸೊ ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಅಂತ. ಓಕೆ, ಈಗ ಈರುಳ್ಳಿ. ಈ ಕೆಲಸ ಅನ್ನೋದು ಮುಗಿಯೋದು, ಏನಾದರೂ ಒಂದು ಬ್ಯಾಕ್ ಟು ಬ್ಯಾಕ್ ಇದ್ದೇ ಇರುತ್ತೆ. ಅಡುಗೆ ಆದಮೇಲೆ ಮುಗಿಯುತ್ತಾ, ಮಗು ಬರುತ್ತೆ, ಅವನಿಗೆ ತಿನ್ನಿಸ್ಬೇಕು, ಅವನು ಮಲಗೋ ತನಕ, ಊಟ ಮಾಡೋ ತನಕ ನಮಗೂ ಊಟನೂ ಮಾಡೋಕ್ಕಾಗೋದಿಲ್ಲ. ಊಟ ಆದಮೇಲೆ ನಮ್ಮ ಊಟ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊತಿರ್ತಾರೆ. ನಾವು ಗ್ಯಾಪಲ್ಲಿ ಊಟ ಮಾಡ್ತೀವಿ. ನಾನು ಮಾಡ್ಕೊಂಡಾಗ ಒಂದು ಸ್ವಲ್ಪ ಹೊತ್ತು ನಾವು ಏನು ಮಾಡೋದು. ಓಕೆ, ಇದೆಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಒಂಚೂರು ಎಣ್ಣೆ ಹಾಕಿ ಇದರದ್ದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಬೇಕು. ಬೆಳ್ಳುಳ್ಳಿ ಒಂದು ಕಡೆ ತೊಗೊಂಡಿದ್ದೀನಿ. ಸೊ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಫಸ್ಟ್ ಇವೆರಡನ್ನು ಹಾಕ್ಕೊಂಡು ಫಸ್ಟ್ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಸ್ವಲ್ಪ ಸ್ಮೆಲ್ ಹೋಗಬೇಕು. ಇದು ಬಿಸಿ ಮಾಡಿ ಹಾಕಿ ರುಬ್ಬ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನೀವು ಹಸಿದ ರುಬ್ಬ ಹಾಕೋದಕ್ಕೂ ಈ ಥರ ಬಿಸಿ ಮಾಡಿ ರುಬ್ಬ ಹಾಕೋದಕ್ಕೂ ಟೇಸ್ಟ್ ತುಂಬ ವ್ಯತ್ಯಾಸ ಇರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಒಂಚೂರು ಬ್ರೌನ್ ಕಲರ್ ಬರೋ ತನಕ ಒಂದು ಸ್ವಲ್ಪ ಹುರ್ಕೋಬೇಕು ಅಷ್ಟೇ. ಇವಾಗ ಅದು ಹಸಿ ವಾಸನೆ ಹೋಗೋದಕ್ಕೆ ಹುರ್ಕೊತೀವಿ. ಈರುಳ್ಳಿ ಹುರ್ಕೊಂಡಿರೋದು ಒಂದು ಸ್ವಲ್ಪ ಹಾಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಟೊಮೆಟೊ ಹುರ್ಕೊಳ್ಳೋಣ. ಸ್ವಲ್ಪ ಸಾಕು ಎಣ್ಣೆ. ಇದು ಅಷ್ಟೇ ಸ್ವಲ್ಪ ಬೇಯುತ್ತೆ. ಅಲ್ಲಿ ಒಂಚೂರು ಹಾಕಿಸ್ಕೊಳ್ಳೋಣ. ಸೊ ಟೊಮೆಟೊ ಕೂಡ ಆಗಿದೆ. ಸ್ವಲ್ಪ ಸೊ ಇದೊಂದು ಸ್ವಲ್ಪ ಬಿಸಿ ಇದೆ, ಇದೊಂದು ಸ್ವಲ್ಪ ತಣ್ಣಗಾಗಲಿ. ಅಷ್ಟರಲ್ಲಿ ನಾನು ಒಂದು ಆಲೂಗಡ್ಡೆನ ಹೆಚ್ಚಿಟ್ಕೊಂಡ್ಬಿಡ್ತೀನಿ. ಸೊ ಇದ್ರ ಜೊತೆಗೆ ನೀವು ಕೊತ್ತಂಬರಿ ಸೊಪ್ಪು ಹಾಕಬೇಕು, ಸ್ವಲ್ಪ ಹಸಿ ಕಾಯಿ ತುರಿ. ಆ್ಯಕ್ಚುಲಿ ಕೊತ್ತಂಬರಿ ಸೊಪ್ಪೆ ಒಂದು ಸ್ವಲ್ಪ ಈ ಏನಂತ ಸಾಂಬಾರಿಗೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡೋದು. ಸೊ ಮೇನ್ ಇದೆ ಇಂಗ್ರೀಡಿಯೆಂಟ್ ಅಂತ. ಓಕೆನಾ? ಇವಾಗ ಇದಕ್ಕೆ ನೀವು ಸಾಂಬಾರು ಪುಡಿನಾದರೂ ಹಾಕೋಬೋದು, ಇಲ್ಲ ಧನಿಯಾ ಮೆಣಸಿನ್ಕಾಯಿ ಪುಡಿ ಆದರೂ ಹಾಕೋಬೋದು. ಸೊ ಇವತ್ತು ನಾನು ಇದಕ್ಕೆ ಸಾಂಬಾರು ಪುಡಿ ಹಾಕಿ ರುಬ್ಕೊತಾ ಇದ್ದೀನಿ. ಓಕೆನಾ? ಚೂರು ನೀರು ಮಿಕ್ಸ್ ಮಾಡಿ ರುಬ್ಕೊಂಡ್ಬಿಡ್ತೀನಿ. ಓಕೆ, ಇದೊಂದು ಸ್ವಲ್ಪ ತಣ್ಣಗಾಗೋದ್ರಲ್ಲಿ ಒಂದು ಆಲೂಗಡ್ಡೆನ ನಾನು ಹೆಚ್ಚಿಟ್ಕೊಂಡ್ಬಿಡ್ತೀನಿ. ಸೊ ಮೊಳಕೆ ಕಾಳಿಗೆ ಆಲೂಗಡ್ಡೆ, ಬದನೆಕಾಯಿ ಹಾಕ್ತಾರೆ. ಬಟ್ ನಮ್ಮ ಮನೇಲಿ ಬದನೆಕಾಯಲ್ಲಿ ತಿನ್ನಲ್ಲ ಆ್ಯಕ್ಚುಲಿ ಯಾರು. ನಾನು ತಿಂತೀನಿ, ಬಟ್ ನಮ್ಮ ಮನೆಯವರು ನನ್ನ ಮಗ ತಿನ್ನಲ್ಲ. ಸೊ ಹಾಗಾಗಿ ಬರೀ ಆಲೂಗಡ್ಡೆ ಕಾಳ್ದು ಮಾತ್ರ ಇವತ್ತು ಸಾಂಬಾರು. ಈಗ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸ್ವಲ್ಪ ಪೀಲ್ ಮಾಡಿಕೊಂಡು ಹೆಚ್ಕೊಳ್ತೀನಿ. ಈಗ ಆ್ಯಕ್ಚುಲಿ ಬದನೆಕಾಯಿ ಇದ್ದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಏನು ಮಾಡೋದು, ನನ್ನ ಹಸ್ಬೆಂಡ್ ತಿನ್ನಲ್ಲ, ನನ್ನ ಮಗನ ತರಕಾರಿ ಅಂದ್ರೇ ಅಲರ್ಜಿ, ಆಲೂಗಡ್ಡೆ ಅವನು ತಿಂತಾನೆ. ಸೊ ಹಾಗಾಗಿ ಆಲೂಗಡ್ಡೆ ಒಂದು ಹಾಕ್ತೀನಿ.
ಸೊ ನೀವು ಟ್ರೈ ಮಾಡಿ. ದಿನ ಬೇಳೆ ಸಾಂಬಾರನ್ನ ಹೇಳ್ದಂಗೆ ತುಂಬ ಬೇಜಾರಾಗಿರುತ್ತೆ. ಮಧ್ಯ ವಾರದಲ್ಲಿ ಒಂದು ಸತಿ ಆದರೂ ನೀವು ಈ ಥರ ಮಾಡಿಕೊಂಡ್ರೆ ಮೊಳಕೆ ಕಾಳು, ಅದರಲ್ಲೂ ಹೆಸರು ಇದು ಹುರುಳಿ ಮೊಳಕೆ ಕಾಳು ಪ್ರೋಟೀನ್ಸ್ ಅಂತ ಹೇಳ್ತಾರೆ. ಸೊ ಆರೋಗ್ಯಕ್ಕೂ ಒಳ್ಳೆಯದು. ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿವಸ ಆದರೂ ಬಳಸಿದ್ರೆ ಹೆಲ್ತ್ಗೂ ಒಳ್ಳೆಯದು. ಸೊ ಒಂದು ಆಲೂಗಡ್ಡೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಓಕೆ, ಇದು ತಣ್ಣಗಾಗಿದೆ, ರುಬ್ಕೊಂಡ್ಬಿಡೋಣ ಈಗ. ಸೊ ನಾನು ಇದಕ್ಕೆ ಸಾಂಬಾರು ಪುಡಿ ಹಾಕ್ಕೊಂಡು ಇವತ್ತು ರುಬ್ಕೊಂಡಿದ್ದೀನಿ. ತುಂಬ ನುಣ್ಣಗೆ ರುಬ್ಕೋಬೇಡಿ, ತುಂಬ ನುಣ್ಣಗೆ ರುಬ್ಕೊಂಡ್ರೆ ಟೇಸ್ಟ್ ಇರಲ್ಲ. ಸ್ವಲ್ಪ ತರಿ ಇದ್ದರೆ ಸಾಂಬಾರಿಗೆ ಒಳ್ಳೆಯದು. ಓಕೆನಾ? ಸೊ ಈ ಥರ ಓಕೆ, ಈ ಥರ ರುಬ್ಕೊಂಡಿದ್ದೀನಿ ಮಸಾಲ. ಈ ಹುರುಳಿಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಒಂದೇ ವಿಷಯನ ಹಾಕ್ಕೊಂಡಿರೋದು. ಸೊ ಇವಾಗ ನಾನು ಹಸಿ ಆಲೂಗಡ್ಡೆ ಏನು ಹೆಚ್ಚಿಟ್ಕೊಂಡಿದ್ನೋ ಅದಕ್ಕೆ ನಾನು ಯಾಕೆ ಆಗಲೇ ಹಾಕಲಿಲ್ಲ ಅಂದರೆ ಇನ್ನು ಮತ್ತೆ ಕೂಗಿಸ್ತೀನಲ್ಲ, ಆಗ ಆಲೂಗಡ್ಡೆ ಎಲ್ಲ ಕರ್ದು ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇವಾಗ ಹಾಕೋತೀನಿ. ಇಲ್ಲ ನೀವು ಹಾಕೊಳ್ಳೋದಾದರೆ ಮುಂಚೆನೇ ಹಾಕೋಬೋದು, ಬಟ್ ನಾನು ಮಸಾಲೆ ಇಲ್ಲಿ ಕುಕ್ಕರ್ಗೆ ಹಾಕಿ ಕೂಗಿಸ್ತೀನಿ. ಇಲ್ಲ ಕೆಲವರು ಮಸಾಲೆನ ರುಬ್ಬಿಸಿ ಹಾಗೆ ಕೂಡ ಕುದಿಸ್ತಾರೆ. ಬೆಂದಿರೋ ತರಕಾರಿಗೆ ಮಸಾಲೆ ಹಾಕಿ ಕುದಿಸ್ತಾರೆ. ಬಟ್ ನಾನು ಸ್ವಲ್ಪ ಹಸಿ ವಾಸನೆ ಚೆನ್ನಾಗಿ ಹೋಗಲಿ ಅಂತ ಇದು ಬಿಸಿ ಮಾಡಿಕೊಂಡು ಮಸಾಲನೇ ಇದಕ್ಕೆ ಮಿಕ್ಸ್ ಮಾಡಿ ಇನ್ನೊಂದು ವಿಷಯನ ಕೂಗಿಸ್ಕೊತೀನಿ. ಈ ಹುಳಿಗೆ ಮುದ್ದೆನೇ ಟೇಸ್ಟ್. ಇಲ್ಲ ಇದ್ರ ಜೊತೆಗೆ ಇಲ್ಲ ನೀವು ಬಸ್ಸಾರು ಪಲ್ಯನೂ ಮಾಡ್ಕೋಬೋದು ಹುಳಿಕಾಳ್ದು, ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅದು ಇನ್ನೊಂದು ಸಾರು ತೋರಿಸ್ತೀನಿ ನಾನು ಯಾವ ಥರ ಬಸ್ಸಾರು ಮಾಡ್ತೀನಿ ಅಂತ. ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ತೀನಿ. ಹಾಕೊಳ್ಳಿ ಉಪ್ಪು. ಕೆಲವು ಉಪ್ಪು ತುಂಬ ಜಾಸ್ತಿ ಹಾಕ್ಬಿಡುತ್ತೆ, ಒಂದೊಂದ್ಸತಿ ಕಡಿಮೆ ಇದ್ರೆ ಒಳ್ಳೆಯದು. ಆಮೇಲೆ ಬೇಕಾದ್ರೆ ನೀವು ನೋಡ್ಕೊಂಡು ಹಾಕ್ಬೋದು. ಇನ್ನೊಂದು ವಿಷಲ್ ಕೂಗ್ಸೋಣ. ಆ ಥರವನ್ನು ಬಂದ ಅನಿಸ್ತು. ಸ್ವಲ್ಪ ಸಿಮ್ಮಲ್ಲಿ ಇಡ್ತೀನಿ. ಚಿಕ್ಕ ಕುಕ್ಕರ್ ಆಗಿರೋದ್ರಿಂದ ಸಣ್ಣ ಉರಿಲಿ ಇಡಬೇಕು. ತುಂಬ ಜೋರು ಉರಿ ಮಾಡಿಬಿಟ್ರೆ ಸ್ವಲ್ಪ ಸಣ್ಣ ಉರಿ ಇಡಿ. ಹಾಯ್ ಅತ್ತರ್ವಾ, ಮುಗೀತಾ ಸ್ಕೂಲು? ಬೈಲ್. ಓಕೆ ಫ್ರೆಂಡ್ಸ್, ಇವತ್ತಿಗೆ ನನ್ನ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀನು ಅವನು ಬಂದ ಅವನಿಗೆ ಊಟ ಅದು ಮಾಡಿಸ್ಬೇಕು, ಮುದ್ದೆ ಮಾಡಬೇಕು, ಇನ್ನು ಪೆಂಡಿಂಗ್ ಇದೆ ಕೆಲಸ. ಓಕೆ, ಸೊ ಈ ಬ್ಲಾಗ್ ಏನಾರ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮ ಮುಂದಿನ ಹೊಸ ಒಂದು ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಸೊ ಅಲ್ಲಿಯವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.